ನಮಸ್ಕಾರ. ಬೆಂಗಳೂರಿನ ನಿಮ್ಮ ಫೇವರೆಟ್ ಬೇಕರಿಯಲ್ಲಿ ಆ ಬಿಸಿ ಚಹಾ ಜೊತೆ ಬಂದ್ ತಿಂತ ನೀವು UPI ಪೇಮೆಂಟ್ ಮಾಡ್ತಿರಲ್ವಾ, ಸಲೀಸಾಗುತ್ತೆ. ಹೌದು, ಈಗ ಎಲ್ಲಾ ಕಡೆ ಅದೇ ಕಾಮನ್. ಆದರೆ ಈಗ ಕೇಳಿ ಬರ್ತಿರೋ ವಿಷಯ ಅಂದ್ರೆ, ಅದೇ UPI ಪೇಮೆಂಟ್ಸ್ ಇಂದ ಕೆಲವು ಬೇಕರಿ ಓನರ್ಗಳಿಗೆ GST ನೋಟಿಸ್ ಬಂದಿದೆಯಂತೆ. ಇದು ಯಾಕೆ ಹೀಗಾಯ್ತು? ಇದು ಸ್ವಲ್ಪ ಸೀರಿಯಸ್ ವಿಷಯನೇ. ಖಂಡಿತ. ಇದು ಬರೀ ಬೇಕರಿಗಳಿಗೆ ಮಾತ್ರ ಅಲ್ಲ, ಡಿಜಿಟಲ್ ಪೇಮೆಂಟ್ಸ್ ಬಳಸೋ ಎಷ್ಟೋ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆಲ್ಲ ಸಂಬಂಧಪಟ್ಟಿದ್ದು. ಈ ವಿಷಯದ ಬಗ್ಗೆ ಅಮೃತ್ ಚಿತ್ರಗಾರ್ ಅವರು ಲರ್ನ್ ವಿತ್ ಅಮೃತ್ ಪಾಸಿಟಿವ್ ಗ್ರೋತ್ ಅಲ್ಲಿ ಒಂದು ಲೇಖನ ಬರೆದಿದ್ದಾರೆ. ಅದೇ ನಮ್ಮ ಇವತ್ತಿನ ಚರ್ಚೆಗೆ ಮೂಲ. ಸರಿ, ಹಾಗಾದ್ರೆ ಇದನ್ನ ಸ್ವಲ್ಪ ವಿವರವಾಗಿ ನೋಡೋಣ, ಏನಿದು ಕಥೆ ಅಂತ. ಖಂಡಿತ. ಇವತ್ ನಾವು ಮಾತಾಡೋಣ ಈ ನಿಯಮಗಳೇನ್ ಹೇಳುತ್ತೆ, ಯಾಕೆ ಈ ಸಣ್ಣ ವ್ಯಾಪಾರಿಗಳು ಅಂದ್ರೆ ಅವರಿಗೆ ಗೊತ್ತಿಲ್ಲದೇನೆ ಹೇಗೆ ಈ ಪ್ರಾಬ್ಲಮ್ ಅಲ್ಲಿ ಸಿಕ್ಕಿ ಹಾಕೊಳ್ತಿದ್ದಾರೆ, ಮತ್ತೆ ಇದಕ್ಕೇನಾದ್ರೂ ಪರಿಹಾರಗಳಿದೆಯಾ ಅಂತ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಸರಿ, ಹಾಗಾದ್ರೆ ಶುರು ಮಾಡೋಣ. ಮೊದಲಿಗೆ ಈ ನೋಟಿಸ್ ಯಾಕೆ ಬಂತು? ಮೇನ್ ರೀಸನ್ ಅಂದ್ರೆ ಅವರ 1 ವರ್ಷದ UPI ಟ್ರಾನ್ಸಾಕ್ಷನ್ಸ್, ಆ ಒಟ್ಟು ಮೊತ್ತ ಇದೆಯಲ್ಲ, ಅದು 40 ಲಕ್ಷ ದಾಟಿದೆ ಅಂತ ಹೇಳ್ತಿದ್ದಾರೆ. ಹೌದು, ಕರೆಕ್ಟ್. GST ಕಾನೂನಿನ ಪ್ರಕಾರ ಅಂದ್ರೆ ಸೆಕ್ಷನ್ 22ರಲ್ಲಿ ಹೇಳಿರೋ ಹಾಗೆ, ಯಾವುದೇ ಬಿಸ್ನೆಸ್ನ ಒಟ್ಟು ವಾರ್ಷಿಕ ವಹಿವಾಟು, ನಾವದನ್ನ ಅಗ್ರಿಗೇಟ್ ಟರ್ನ್ ಓವರ್ ಅಂತ ಹೇಳ್ತೀವಲ್ಲ, ಅದು 40 ಲಕ್ಷ ದಾಟಿದ್ರೆ, ಕೆಲವು ರಾಜ್ಯಗಳಲ್ಲಿ ಇದು 20 ಲಕ್ಷ ಇದೆ, ಆದ್ರೆ ಕರ್ನಾಟಕದಲ್ಲಿ 40 ಲಕ್ಷ. ಹೌದು. ಆ ಲಿಮಿಟ್ ದಾಟಿದ್ರೆ GST ರಿಜಿಸ್ಟ್ರೇಷನ್ ಮಾಡಿಸೋದು ಕಂಪಲ್ಸರಿ. ಇಲ್ಲಿ ಗಮನಿಸಬೇಕಾದ ಒಂದು ಮುಖ್ಯ ವಿಷಯ ಏನಂದ್ರೆ, ಈ ಅಗ್ರಿಗೇಟ್ ಟರ್ನ್ ಓವರ್ ಅಲ್ಲಿ ಬರೀ UPI ಅಂತಲ್ಲ, ಕ್ಯಾಶ್ ಸೇಲ್ಸ್, ಬ್ಯಾಂಕ್ ಟ್ರಾನ್ಸ್ಫರ್ ಎಲ್ಲಾನು ಸೇರಿಸ್ತಾರೆ. ಓಹೋ, ಅಂದ್ರೆ ಎಲ್ಲಾ ಸೇರಿ 40 ಲಕ್ಷ. ಸರ್ಕಾರ ಒಂದ್ ಕಡೆ ಡಿಜಿಟಲ್ ಪೇಮೆಂಟ್ಸ್ ಮಾಡಿ ಅಂತ ಎಲ್ಲರನ್ನೂ ಎನ್ಕರೇಜ್ ಮಾಡ್ತಿದೆ. ಆದ್ರೆ ಈ ವ್ಯಾಪಾರಿಗಳು ಈ 40 ಲಕ್ಷದ ಹತ್ರ ಬಂದಾಗ ಅಥವಾ ದಾಟಿದಾಗ ಅವ್ರಿಗೇನಾದ್ರೂ ಒಂದು ವಾರ್ನಿಂಗ್, ಒಂದು ಅಲರ್ಟ್ ಸಿಸ್ಟಮ್ ಇಲ್ವಾ? ಇದು ಸ್ವಲ್ಪ ವಿಚಿತ್ರ ಅಲ್ವಾ? ನಿಜ, ನೀವು ಹೇಳಿದ್ದು ಕರೆಕ್ಟ್. ಅದೇ ಈಗಿರೋ ದೊಡ್ಡ ಚಾಲೆಂಜ್. ಈಗ ನೋಡಿ, ಇನ್ಕಮ್ ಟ್ಯಾಕ್ಸ್ ಅಲ್ಲಿ ನಮಗೆ ಫಾರ್ಮ್ 26AS ಅಥವಾ AIS ಅಂತ ಇದೆ. ಅಲ್ಲಿ ನಮ್ಮ ದೊಡ್ಡ ಟ್ರಾನ್ಸಾಕ್ಷನ್ಸ್ ಎಲ್ಲ ಗೊತ್ತಾಗುತ್ತೆ. ಹೌದು, ಅದ್ರಲ್ಲಿ ಕಾಣಿಸ್ತೆ. ಆದ್ರೆ GSTಯಲ್ಲಿ ಒಬ್ಬ ವ್ಯಾಪಾರಿಯ ಟರ್ನ್ ಓವರ್ ಆ ಲಿಮಿಟ್ ಹತ್ರ ಬಂದಾಗ ಜಾಗ್ರತೆ, ನೀವು ಲಿಮಿಟ್ ಹತ್ರ ಇದ್ದೀರಾ ಅಂತ ಹೇಳೋ ಅಂತ ರಿಯಲ್ ಟೈಮ್ ಅಲರ್ಟ್ ಸಿಸ್ಟಮ್ ಅದು ಸದ್ಯಕ್ಕೆ ಇಲ್ಲ. ವರ್ಷ ಮುಗಿದ್ಮೇಲೆ ಡಿಪಾರ್ಟ್ಮೆಂಟ್ ತಮ್ಮತ್ರ ಇರೋ ಡೇಟಾ ನೋಡಿ ಕ್ರಾಸ್ ಚೆಕ್ ಮಾಡಿ ಆಮೇಲೆ ನೋಟಿಸ್ ಕಳಿಸ್ತಾರೆ. ಅಲ್ಲಿವರೆಗೂ ಪಾಪ ವ್ಯಾಪಾರಿಗೆ ಗೊತ್ತೇ ಆಗದೆ ಇರೋ ಚಾನ್ಸಸ್ ಇರುತ್ತೆ. ನೀವು ಒಟ್ಟು ವಹಿವಾಟು ಅಂದ್ರಿ, ಅಂದ್ರೆ ಈಗ ಬೇಕರಿ ಉದಾಹರಣೆ ತಗೊಂಡ್ರೆ, ಬರೀ ಕೇಕ್, ಪಫ್ಸ್ ತರಹ GST ಇರೋ ಐಟಮ್ಸ್ ಮಾರಾಟ ಮಾಡಿದ್ರೆ ಮಾತ್ರನಾ, ಅಥವಾ ಬ್ರೆಡ್, ಹಾಲು ತರ GST ಇಲ್ದೇ ಇರೋದು ಕೂಡ ಸೇರ್ತಾ? ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇಲ್ಲ, ಒಟ್ಟು ವಹಿವಾಟು ಅಂದ್ರೆ ಅದರಲ್ಲಿ ತೆರಿಗೆ ಇರೋ ವಸ್ತುಗಳ ಮಾರಾಟ ಮಾತ್ರ ಅಲ್ಲ, ತೆರಿಗೆ ವಿನಾಯಿತಿ ಇರೋ ವಸ್ತುಗಳ ಮಾರಾಟವನ್ನು ಸೇರಿಸ್ತಾರೆ. ಈಗ ಬೇಕರಿಯವರು ಬ್ರೆಡ್ ಮಾರ್ಬೋದು, ಅದಕ್ಕೆ GST ಇಲ್ಲ. ಸರಿ. ಮತ್ತೆ ಕರಿದ ತಿಂಡಿ ಇದೆ. ಇವೆರಡೂ ಸೇರಿ ಒಟ್ಟು ಸೇಲ್ಸ್ 40 ಲಕ್ಷ ದಾಟಿದ್ರೂ ಕೂಡ ಅವರು ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾಗಬಹುದು. ಓಹೋ. ಇದರಿಂದ ಏನಾಗುತ್ತೆ ಅಂದ್ರೆ, ಸಣ್ಣ ವ್ಯಾಪಾರಿಗೆ ಯಾವುದು ಟ್ಯಾಕ್ಸಬಲ್, ಯಾವುದು ಎಕ್ಸೆಂಪ್ಟ್, ಒಟ್ಟು ಎಷ್ಟಾಯ್ತು, ಲಿಮಿಟ್ ದಾಟ್ತಿದ್ಯಾ ಅಂತ ದಿನ ಲೆಕ್ಕ ಇಡೋದು ಸ್ವಲ್ಪ ಕಷ್ಟ ಆಗತ್ತೆ. ಬ್ರೆಡ್, ಫ್ರೈಡ್ ಐಟಮ್ ಅನ್ನೋ ಕನ್ಫ್ಯೂಷನ್ ಶುರು ಆಗುತ್ತೆ. ಈ ಗೊಂದಲ ನಿವಾರಿಸೋಕೆ ಲೇಖನದಲ್ಲಿ ಏನಾದರೂ ಟೆಕ್ನಾಲಜಿ ಬಳಸ್ಕೊಂಡು ಪರಿಹಾರ ಕೊಡಬಹುದು ಅಂತ ಹೇಳಿದಾರಾ? ಹೌದು, ಕೆಲವು ಪ್ರಾಕ್ಟಿಕಲ್ ಸಲಹೆಗಳನ್ನು ಕೊಟ್ಟಿದ್ದಾರೆ. ಅಂದ್ರೆ ಟರ್ನ್ ಓವರ್ ಆ ಲಿಮಿಟ್ ಹತ್ರ ಬರ್ತಿದ್ದ ಹಾಗೆ ವ್ಯಾಪಾರಿಯ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು SMS ಅಲರ್ಟ್ ಕಳಿಸೋದು ಅಥವಾ ಇಮೇಲ್ ಕಳಿಸೋದು. ಸರಿ. ಇಲ್ಲಾಂದ್ರೆ ಅವರ ಬ್ಯಾಂಕ್ ಅಕೌಂಟ್ ಸ್ಟೇಟ್ಮೆಂಟ್ ಜೊತೆ ಒಂದು ಸಂಘ ಸೂಚನೆ ಕೊಡೋದು. ಅಥವಾ ಈಗ ಒಳ್ಳೆ ಐಡಿಯಾ. ಡಿಜಿಟಲ್ ಇಂಡಿಯಾ ಅಂತ ಹೇಳುವಾಗ ಈ ಥರ ಡಿಜಿಟಲ್ ಇನ್ಫಾರ್ಮೇಶನ್ ಸಪೋರ್ಟ್ ಕೂಡ ಕೊಡಬೇಕು ಅಲ್ವಾ? ಖಂಡಿತ. ಈಗ ಒಂದು ವೇಳೆ ವಹಿವಾಟು 40 ಲಕ್ಷ ದಾಟಿದೆ, ಆದ್ರೆ 1.5 ಕೋಟಿ ಒಳಗಿದೆ ಅನ್ಕೊಳ್ಳಿ, ಅವ್ರಿಗೆ ಕಾಂಪೋಸಿಷನ್ ಸ್ಕೀಮ್ ಅಂತ ಏನೋ ಒಂದು ಆಪ್ಷನ್ ಇದೆ ಅಂತ ಕೇಳಿದ್ದೆ. ಏನದು ಸ್ವಲ್ಪ ಹೇಳ್ತೀರಾ? ಹೌದು, ಇದೆ. GST ಕಾನೂನಿನ ಸೆಕ್ಷನ್ 10ರ ಅಡಿಯಲ್ಲಿ ಕಾಂಪೋಸಿಷನ್ ಸ್ಕೀಮ್ ಅಂತ ಒಂದು ಸರಳ ವಿಧಾನ ಇದೆ. ಇದು ಸಣ್ಣ ವ್ಯಾಪಾರಿಗಳಿಗೆ ತುಂಬಾ ಅನುಕೂಲ. ಇದರಲ್ಲಿ ಏನಂದ್ರೆ, ಅವರು ಪ್ರತಿಯೊಂದು ಸೇಲ್ಸ್ಗೂ ಇನ್ವಾಯ್ಸ್ ಕೊಟ್ಟು ಕಸ್ಟಮರ್ ಇಂದ ಟ್ಯಾಕ್ಸ್ ಕಲೆಕ್ಟ್ ಮಾಡಿ ಕಟ್ಟೋ ಬದಲು ತಮ್ಮ ಒಟ್ಟು ಟರ್ನ್ ಓವರ್ ಮೇಲೆ ಒಂದು ಫಿಕ್ಸ್ಡ್ ಕಡಿಮೆ ರೇಟ್ನಲ್ಲಿ, ಉದಾಹರಣೆಗೆ 1% ಅಥವಾ 5% ಅವರ ಬಿಸ್ನೆಸ್ ಟೈಪ್ ಮೇಲೆ ಡಿಪೆಂಡ್ ಆಗುತ್ತೆ, ಟ್ಯಾಕ್ಸ್ ಕಟ್ಟಿದ್ರೆ ಸಾಕು. ಅಕೌಂಟಿಂಗ್ ಎಲ್ಲ ಸಿಂಪಲ್ ಆಗತ್ತೆ. ಓ, ಪರವಾಗಿಲ್ಲ. ಆದ್ರೆ ಇದಕ್ಕೆ ಕೆಲವು ಕಂಡೀಷನ್ಸ್ ಇವೆ. ಬೇರೆ ರಾಜ್ಯಕ್ಕೆ ಮಾರಾಟ ಮಾಡೋ ಹಾಗಿಲ್ಲ, ಕೆಲವು ಸೇವೆಗಳನ್ನ ಕೊಡೋ ಹಾಗಿಲ್ಲ, ಹೀಗೆ ಕೆಲವು ನಿಯಮಗಳಿವೆ. ಒಂದು ವೇಳೆ
ರಿಜಿಸ್ಟರ್ ಆಗದೆ ನೋಟಿಸ್ ಬಂದಿದ್ರೆ ತಕ್ಷಣ ಒಬ್ಬ ಒಳ್ಳೆ ಟ್ಯಾಕ್ಸ್ ಕನ್ಸಲ್ಟೆಂಟ್ ಅಥವಾ ಸಿಎನವರನ್ನ ಭೇಟಿ ಮಾಡಿ ಅವರ ಸಲಹೆ ತಗೋಬೇಕು. ಬೇಕಾದ ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ಉತ್ತರ ಕೊಡಬೇಕಾಗುತ್ತೆ. ಇನ್ನು ಒಂದು ವೇಳೆ ಟರ್ನ್ಓವರ್ 1.5 ಕೋಟಿಗಿಂತ ಜಾಸ್ತಿಯಾಗಿ ಹೋಗಿದೆ, ಆದ್ರೂ GST ರಿಜಿಸ್ಟ್ರೇಷನ್ ಮಾಡಿಸಿಲ್ಲ ಅಂದ್ರೆ ಅದು ಆಕ್ಚುಲಿ ತುಂಬಾ ಕ್ರಿಟಿಕಲ್ ಸಿಚುವೇಶನ್. ಅದನ್ನ ಸ್ವಲ್ಪ ಡೇಂಜರ್ ಝೋನ್ ಅಂತಾನೆ ಹೇಳ್ಬೋದು. ಅಯ್ಯೋ, ಹೌದಾ? ಹೌದು. ಆಗ ಸೆಕ್ಷನ್ 122 ರ ಪ್ರಕಾರ ದೊಡ್ಡ ಪೆನಾಲ್ಟಿ ಬೀಳ್ಬೋದು. ಕಟ್ಟಬೇಕಾದ ಪೂರ್ತಿ ಟ್ಯಾಕ್ಸ್, ಅದರ ಮೇಲೆ ಬಡ್ಡಿ ಅದೆಲ್ಲ ಕಟ್ಟಬೇಕಾಗುತ್ತೆ. ಕೆಲವೊಂದು ಸೀರಿಯಸ್ ಕೇಸ್ಗಳಲ್ಲಿ ಬ್ಯಾಂಕ್ ಅಕೌಂಟ್ ಫ್ರೀಸ್ ಮಾಡೋ ಅಧಿಕಾರ ಕೂಡ ಡಿಪಾರ್ಟ್ಮೆಂಟ್ಗಿರುತ್ತೆ. ಸೊ ಈ ಲೆವೆಲ್ಗೆ ಹೋಗಿದ್ರೆ ತಕ್ಷಣವೇ ಎಚ್ಚೆತ್ಕೊಂಡು ಆಕ್ಷನ್ ತಗೋಬೇಕು. ಸರಿ, ಈಗ ಸಿಸ್ಟಮ್ ಕಡೆಯಿಂದ ಅಲರ್ಟ್ಸ್, ಇನ್ಫಾರ್ಮೇಶನ್ ಎಲ್ಲ ಸುಧಾರಣೆ ಆಗಬೇಕು ಅನ್ನೋದು ಒಂದು ಕಡೆ. ಆದರೆ ಲೇಖನದಲ್ಲಿ ವ್ಯಾಪಾರಿಗಳ ಜವಾಬ್ದಾರಿ ಬಗ್ಗೆನೂ ಏನು ಹೇಳಿದೆಯಲ್ಲ, ಅವ್ರ ಕಡೆಯಿಂದ ಏನ್ ಮಾಡ್ಬೋದು? ಖಂಡಿತವಾಗಿಯೂ ಸಿಸ್ಟಮ್ ಇಂಪ್ರೂವ್ ಆಗಬೇಕು, ಅದು ನಿಜ. ಆದರೆ ವ್ಯಾಪಾರಿಗಳು ಕೂಡ ತಮ್ಮ ಬಿಸ್ನೆಸ್ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು. ತುಂಬಾ ಕಾಂಪ್ಲಿಕೇಟೆಡ್ ಅಕೌಂಟಿಂಗ್ ಬೇಡ ಅಂದ್ರೂ ಪರವಾಗಿಲ್ಲ. ಅಟ್ಲೀಸ್ಟ್ ಒಂದು ಸಿಂಪಲ್ ಆದ ಲೆಕ್ಕ ಇಟ್ಕೋಬೇಕು. ಒಂದು ಎಕ್ಸೆಲ್ ಶೀಟ್ನಲ್ಲಾದ್ರೂ ಸರಿ. ಈಗ ಟ್ಯಾಲಿ ತರ ಸಾಫ್ಟ್ವೇರ್ ಬಳಸಿದ್ರೆ ಇನ್ನೂ ಒಳ್ಳೇದು. ಕನಿಷ್ಠ ಪಕ್ಷ ತಮ್ಮ UPI ಸ್ಟೇಟ್ಮೆಂಟ್ಸ್, ಬ್ಯಾಂಕ್ ಸ್ಟೇಟ್ಮೆಂಟ್ಸ್ ಆದ್ರೂ ಫೈಲ್ ಮಾಡಿ ಇಟ್ಕೋಬೇಕು. ತಿಂಗಳಿಗೊಮ್ಮೆ ಅಥವಾ ಕ್ವಾರ್ಟರ್ಲಿ ಒಮ್ಮೆ ತಮ್ಮ ಟರ್ನ್ಓವರ್ ಎಷ್ಟಾಗಿದೆ ಅಂತ ನೋಡ್ಕೋಬೇಕು. ಒಬ್ಬ ಅಕೌಂಟೆಂಟ್ ಅಥವಾ CA ಅವರನ್ನ ಆಗಾಗ ಕನ್ಸಲ್ಟ್ ಮಾಡೋದು ಒಳ್ಳೇದು. ನಿಜ. ಅಕೌಂಟೆಂಟ್ ಇಟ್ಕೊಳ್ಳೋದು ಅಂದ್ರೆ ಅದು ಖರ್ಚು ಅಂತ ಅನ್ಕೋಬಾರದು. ಅದೊಂದು ರೀತಿಲಿ ನಮಗೆ ಬಿಸ್ನೆಸ್ಗೆ ಒಂದು ಪ್ರೊಟೆಕ್ಷನ್, ಒಂದು ಶೀಲ್ಡ್ ಇದ್ದ ಹಾಗೆ. ಹೌದು, ನೀವು ಹೇಳಿದ್ ಕರೆಕ್ಟ್. ಹಾಗಾದ್ರೆ ಒಟ್ಟಿನಲ್ಲಿ ಈ ಚರ್ಚೆಯಿಂದ ನಮಗೆ ತಿಳಿದು ಬಂದ ಮುಖ್ಯ ಅಂಶಗಳು ಅಂದ್ರೆ, ಒಂದು, UPI ಟ್ರಾನ್ಸಾಕ್ಷನ್ ಸೇರಿ ಎಲ್ಲವೂ GST ಲಿಮಿಟ್ಗೆ ಲೆಕ್ಕಕ್ಕೆ ಬರುತ್ತೆ. 2, ಈ 40 ಲಕ್ಷದ ಲಿಮಿಟ್ ಬಗ್ಗೆ ಮತ್ತು ಅದರಲ್ಲಿ ಎಕ್ಸೆಂಪ್ಟ್ ವಸ್ತುಗಳ ಸೇಲ್ಸ್ ಕೂಡ ಸೇರುತ್ತೆ ಅನ್ನೋ ವಿಷಯದ ಬಗ್ಗೆ ಸಾಕಷ್ಟು ಸಣ್ಣ ವ್ಯಾಪಾರಿಗಳಿಗೆ ಅರಿವು ಕಮ್ಮಿ ಇರಬಹುದು. ಹೌದು. 3, ರಿಯಲ್ ಟೈಮ್ ಅಲರ್ಟ್ಸ್ ಇಲ್ಲದಿರೋದು ಒಂದು ದೊಡ್ಡ ಸಮಸ್ಯೆ. ಮತ್ತು 4, ಸರಿಯಾದ ಬುಕ್ಸ್ ಆಫ್ ಅಕೌಂಟ್ಸ್ ರೆಕಾರ್ಡ್ಸ್ ಮೇಂಟೈನ್ ಮಾಡೋದು ಬಹಳ ಬಹಳ ಇಂಪಾರ್ಟೆಂಟ್. ಖಂಡಿತ ಡಿಜಿಟಲ್ ಪೇಮೆಂಟ್ಸ್ನ ಪ್ರೋತ್ಸಾಹಿಸೋದು ಒಳ್ಳೆಯದೇ. ಆದರೆ ಅದರ ಜೊತೆಗೆ ಈ GST ಅಂತಹ ತೆರಿಗೆ ನಿಯಮಗಳ ಪಾಲನೆಯನ್ನ ಸಣ್ಣ ವ್ಯಾಪಾರಿಗಳಿಗೆ ಕಷ್ಟ ಆಗದ ಹಾಗೆ, ಅವರಿಗೆ ದೊಡ್ಡ ಹೊರೆ ಆಗದ ಹಾಗೆ ಹೇಗೆ ಸರಳಗೊಳಿಸೋದು ಮತ್ತು ಅವರಿಗೆ ಸರಿಯಾದ ಟೈಮ್ನಲ್ಲಿ ಸರಿಯಾದ ಮಾಹಿತಿ ಹೇಗೆ ತಲುಪಿಸೋದು ಅನ್ನೋದು ಈಗ ಸಿಸ್ಟಮ್ ಮುಂದಿರೋ ದೊಡ್ಡ ಸವಾಲು. ಇದು ಇನ್ನೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆನ ನಮ್ಮ ಮುಂದೆ ಇಡುತ್ತೆ. ಈ ಮಹತ್ವದ ಮಾಹಿತಿಯ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಲರ್ನ್ ವಿತ್ ಅಮೃತ್ ಚಾನಲ್ ಮೂಲಕ ನಾವು ಹಣಕಾಸು, ತೆರಿಗೆ ಮತ್ತು ವಾಣಿಜ್ಯ ಜ್ಞಾನದ ಪ್ರಾಮಾಣಿಕ ಹಂಚಿಕೆಗೆ ಬದ್ಧರಾಗಿದ್ದೇವೆ. ನೀವು ಸಣ್ಣ ವ್ಯಾಪಾರಿಯಾಗಿರಲಿ ಅಥವಾ ಮಧ್ಯಮ ವರ್ಗದ ನಿರ್ವಾಹಕನಾಗಿರಲಿ, ಸರಿಯಾದ ಮಾಹಿತಿಯು ನಿಮ್ಮ ಭವಿಷ್ಯ ರೂಪಿಸುತ್ತದೆ. ಇದಕ್ಕೋಸ್ಕರ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇಂತಹ ವಿಷಯಗಳನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಇನ್ನಷ್ಟು ಉಪಯುಕ್ತ ವಿಡಿಯೋಗಳೊಂದಿಗೆ ಶೀಘ್ರದಲ್ಲೇ ಭೇಟಿಯಾಗೋಣ. ಧನ್ಯವಾದಗಳು.